ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನಿಂದ ಆಷಾಢ ಮಾಸ ಪ್ರಾರಂಭ, ಆಷಾಢ ಅಮಾವಾಸ್ಯೆ ಸಹ ಪ್ರಾರಂಭ ಆಗಿದೆ. ಈ ಆಷಾಢ ಮಾಸದಲ್ಲಿ ಬಹುತೇಕವಾಗಿ ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮ ಅಲ್ಲ ಅಂತೇಳಿ ಗ್ರಂಥಗಳಲ್ಲಿ ತಿಳಿಸಿರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಹೆಣ್ಣು ನೋಡಲಿಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಗಂಡು ನೋಡಲಿಕ್ಕೆ ಹೋಗೋ ವಿಚಾರಗಳಲ್ಲಾಗಲಿ, ಅಥವಾ ಮನೆ ಪಾಯ ತೆಗಿತಕ್ಕಂಥದ್ದು, ಪಾಯ ಪೂಜೆ ಮಾಡ್ತಕ್ಕಂಥದ್ದು, ಗೃಹ ಪ್ರವೇಶಾದಿ ಮುಂತಾದ ಕಾರ್ಯಕ್ರಮಗಳನ್ನು ಮಾಡೋದು, ನಾಮಕರಣ ಮಾಡ್ತಕ್ಕಂಥದ್ದು ಇತ್ಯಾದಿ ಹೊಸ ವ್ಯಾಪಾರ ವ್ಯವಹಾರ, ಹೋಟೆಲ್ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಅಥವಾ ನಿಮಗಿತರೆ ಇಷ್ಟವಾದಂಥ ಇನ್ನಿತರೆ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ. ಈ ಸಮಯದಲ್ಲಿ ಏನು ಮಾಡ್ಬೋದು ಅಂತಂದರೆ, ನೀವೇನಾದರೂ ಮನೆ ಕಟ್ತಕ್ಕಂಥ ಕಾರ್ಯ ಮಾಡ್ತಿದ್ರೆ ಆ ಕಾರ್ಯಗಳನ್ನು ಮುಂದುವರಿಸ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಅವುಗಳನ್ನು ಮಾಡ್ಬೋದು, ಅವುಗಳಿಗೆ ಯಾವುದೇ ತೊಂದರೆ ಇಲ್ಲ. ಮದುವೆಗೆ ಮೊದಲೇ ನಿಶ್ಚಯ ಆಗಿದ್ದರೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಇನ್ನಿತರೆ ಕೆಲಸ ಕಾರ್ಯಗಳಿದ್ದಲ್ಲಿ, ಅಂದರೆ ಮನೆಗೆ ಪೇಂಟ್ ಮಾಡೋದಾಗಿರ್ಬೋದು, ಅಥವಾ ಇನ್ನಿತರೆ ಪ್ರೋಗ್ರಾಮ್ ಇದ್ದಲ್ಲಿ ಅವುಗಳನ್ನು ಮುಂದುವರಿಸಲಿಕ್ಕೆ ಅವಕಾಶಗಳು ಇದೆ. ಈ ಸಾಮಾನ್ಯವಾಗಿ ಬಹುತೇಕ ಹಿರಿಯರು ಈಗಲೂ ಹೇಳೋದನ್ನು ನೀವು ಕೇಳ್ಬೋದು. ಆಷಾಢದಲ್ಲಿ ಮದುವೆ ಮಾಡೋದಾಗಲಿ, ಅಥವಾ ಗಂಡಿ ಮನೆಗೆ ಹೆಣ್ಣು ಕಳಿಸ್ತಕ್ಕಂಥದ್ದಾಗಲಿ, ಅಥವಾ ಇನ್ನೊಂದು ವಿಚಾರಗಳಿಗಾಗಲಿ ಅಷ್ಟೊಂದು ಶುಭಪ್ರದ ಅಲ್ಲ ಅಂತ ವಿಚಾರ ತಿಳಿದಿರ್ತಕ್ಕಂಥ ಹಿರಿಯರೇ ಹೇಳ್ತಾರೆ. ಹಾಗಾಗಿ ಶುಭಪ್ರದವಾಗಿ ಇರೋದಿಲ್ಲ. ಮುಂದಿನ ತಿಂಗಳು 12ನೇ ತಾರೀಕಿನವರೆಗೂ ಅಮಾವಾಸ್ಯೆ ಇರುತ್ತೆ. ಅನಂತರ ಶ್ರಾವಣ ಮಾಸ ಪ್ರಾರಂಭ ಆಗ್ತದೆ. ಆ ಶ್ರಾವಣ ಮಾಸದಲ್ಲಿ ನಿಮ್ಮದೇನು ವಿವಾಹಾದಿ ಶುಭ ಕಾರ್ಯಗಳಾಗಿರ್ಬೋದು, ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಮನೆ ಪಾಯ ಪೂಜೆ ಮಾಡ್ತಕ್ಕಂಥದ್ದು, ಬಾಗಿಲಿಡ್ತಕ್ಕಂಥದ್ದು, ಗೃಹ ಪ್ರವೇಶಾದಿಗಳನ್ನು ಮಾಡಲಿಕ್ಕೆ ರಾಜಯೋಗದಲ್ಲಿ ನೀವು ಆಗ ಪ್ರಯತ್ನ ಮಾಡ್ಬೋದು. ಆವಾಗ ಯಾವುದೇ ಹೊಸ ಕಾರ್ಯಗಳಿಗೆ, ಹೊಸ ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಬೇರೆ ರೀತಿಯ ವ್ಯಾಪಾರ ವ್ಯವಹಾರಗಳಿಗೆ ಸಮಯ ಉತ್ತಮ ಆಗಿರೋದ್ರಿಂದ ಆಗಸ್ಟ್ 12ರ ನಂತರ ನೀವು ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ಬೋದು. ಇನ್ನು ವಿಶೇಷವಾಗಿ ಇಲ್ಲಿ ಇನ್ನೊಂದು ವಿಚಾರ ತಿಳಿಸ್ಬೇಕು ಅಂತಂದರೆ, ನಾಳೆಯಿಂದ ಸೂರ್ಯ ಭಗವಾನರು ದಕ್ಷಿಣಾಯನಕ್ಕೆ ಚಲನೆ ಮಾಡ್ತಾರೆ ಉತ್ತರಾಯಣದಿಂದ. ಹಾಗಾಗಿ ಅಂದರೆ ಇವತ್ತಿನಿಂದ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಜನವರಿ 14ರವರೆಗೂ ದಕ್ಷಿಣಾಯನ ಇರ್ತದೆ. ಈ ಸಂದರ್ಭದಲ್ಲಿ ನೀವೇನಾದರೂ ಕಾರ್ಯಕ್ರಮಗಳನ್ನು ಮಾಡೋದಿದ್ರೆ ಒಳ್ಳೆಯ ದಿನಗಳನ್ನು, ಒಳ್ಳೆಯ ಮುಹೂರ್ತಗಳನ್ನು ನೋಡಿಕೊಂಡು ಆ ದಿನಗಳಲ್ಲಿ ಆಯ್ಕೆ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೊನ್ನೆ ನನಗೂ ಸಹ ಯಾರೋ ಒಬ್ಬರು ಕರೆ ಮಾಡಿ ಕೇಳಿದರು, ನಮಗೆ ಈ ತಿಂಗಳಲ್ಲಿ ಯಾರೋ ಹೆಣ್ಣು ನೋಡೋಕ್ಕೆ ಬರ್ತಾಯಿದ್ದಾರೆ, ಅವ್ರಿಗೆ ಬರಲಿಕ್ಕೆ ಹೇಳ್ಬೇಕಾ ಅಂತೇಳಿ ಕೇಳಿದರು. ಮೊದಲನೇ ಸಲ ಬರ್ತಾ ಇರೋದ್ರಿಂದ ಆಷಾಢದಲ್ಲಿ ಮೊದಲೇ ಆಷಾಢ ಯಾವ ಕಾರ್ಯನೂ ಮಾಡೋದಿಲ್ಲ. ಹಾಗಾಗಿ ಆ ಸಂಪ್ರದಾಯವೂ ಸಹ ಬೇಡ, ಶ್ರಾವಣದಲ್ಲಿ ಬೇಕಾದರೆ ನೀವು ಆ ಕಾರ್ಯ ಇಟ್ಕೋಬೋದು ಅಂತೇಳಿ ಅವ್ರಿಗೆ ಸಲಹೆಯನ್ನು ಕೊಟ್ಟೆ. ಅಲ್ಲಿ ಇದಕ್ಕಿಂತ ಮುಂಚೆ ಅವರು ಆಕಸ್ಮಿಕವಾಗಿ ಚೇಳೂರಲ್ಲಿ ಎಲ್ಲ ಒಂದು ಕಡೆ ಸ್ಥಳದಲ್ಲಿ ಯಾರಿಂದಲೋ ಪರಿಚಯ ಆಗಿದ್ದರು. ಆ ಪರಿಚಯ ಆದಂಥ ಸಂದರ್ಭದಲ್ಲಿ ಅವರ ಮಗನಿಗೂ ಮದುವೆ ನಿಶ್ಚಯ ಆಗಿತ್ತು, ಮಗಳಿಗೂ
ನಿಶ್ಚಯ ಆಗಿತ್ತು. ಇನ್ವಿಟೇಷನ್ ಡೇಟ್ ಟು ಟೈಮ್ ಮುಹೂರ್ತದ ಸಮಯ ನೋಡಿ ಯಾರೋ ನಿಮಗೆ ಮದುವೆ ಮುಹೂರ್ತಗಳನ್ನು ತಪ್ಪಿಕೊಟ್ಟಿದ್ದಾರೆ, ಸರಿಯಾದ ಮಾರ್ಗದರ್ಶನ ಕೊಟ್ಟಿಲ್ಲ, ಸಮಸ್ಯೆ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದೆ, ಅಥವಾ ಡೈವರ್ಸೇ ಆಗ್ಬೋದು ಅಂತಲೂ ಹೇಳಿದ್ದೆ. ಅದು ಅದೇ ರೀತಿ ಅವರ ಮಗನ ಮೇಲೆ ಮತ್ತು ಮಗಳ ಮೇಲೆ ಇಬ್ಬರಿಗೂ ಡೈವರ್ಸ್ ಆಗಿದೆ. ಈಗ ಎರಡನೇ ಮದುವೆಗಳನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರ್ಯವನ್ನು ಮಾಡಬೇಕು ಅಂತ ಇದ್ದರೆ ನೀವು ಮನೆ ಕಟ್ಟಿ ಒಂದು ವಾಹನ ತೆಗೆದುಕೊಳ್ಳಿ ಇತ್ಯಾದಿ ಏನೇ ಮಾಡಬೇಕು ಅಂತ ಇದ್ದರೂ ಸಹ ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಅದರಿಂದ ಶುಭ ಫಲಗಳು ಸಿಕ್ಕೇ ಸಿಗುತ್ತೆ. ರಾಹು ಕಾಲದಲ್ಲಾಗಲಿ ಯಮಗಂಡ ಕಾಲದಲ್ಲಾಗಲಿ ಅಶುಭ ತಿಥಿಗಳು ಅಂತೇಳಿ ಕರಿತೇವೆ. ಅಷ್ಟಮಿ, ನವಮಿ, ಷಷ್ಠಿ ತಿಥಿ, ಚತುರ್ದಶಿ ತಿಥಿಗಳು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಹಾಗಾಗಿ ಮುಂದಿನ ಶುಭ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.